ಕಾಲುವೆಗೆ ಮೊದಲು ತಟ್ಟೋದು ಜಾನುವಾರುಗಳಿಗೆ. ದನ, ಕುರಿ, ಕರು, ಆಡು ಇವೆಲ್ಲವೂ ಕೂಡ ನೀರಿಲ್ಲದೆ ಒದ್ದಾಡ್ತವೆ. ಅವುಗಳ ಒದ್ದಾಟ ಕಾಣಲಾಗದೆ ಯಜಮಾನ ಅವುಗಳನ್ನು ಕಟುಕರ ಮನೆಗೆ ಕಳುಹಿಸ್ತಾನೆ. ಇಂಥ ಪರಿಸ್ಥಿತಿ ಸಾಮಾನ್ಯವಾಗಿ ನಾವು ಎಲ್ಲ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಕಾಣ್ತೀವಿ. ಆದರೆ ಕೆಲವು ಕಡೆ ಗೋಶಾಲೆಗಳನ್ನು ನಿರ್ಮಿಸಲಾಗಿದೆ. ನಾವಿವಾಗ ಬಿಜಾಪುರದ ಗುಣಕಿಯಲ್ಲಿದ್ದೀವಿ. ಅಲ್ಲಿ ಒಂದು ಗೋಶಾಲೆಯನ್ನು ನಿರ್ಮಿಸಿದ್ದಾರೆ. ಆ ಗೋಶಾಲೆ ಯಾವ ರೀತಿ ಇದೆ, ಅಲ್ಲಿ ಎಲ್ಲ ಸೌಕರ್ಯ ಇದೆಯಾ, ಗೋಶಾಲೆಗಳು ಹೇಗಿರ್ತವೆ, ಇವೆಲ್ಲವನ್ನು ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಇಲ್ಲಿನ ನೊಂದ ರೈತರಿದ್ದಾರೆ. ಇವರು ಬರದ ಬೇಗೆಯಲ್ಲಿ ಒದ್ದಾಡ್ತಿದ್ದಾರೆ. ಆದರೂ ಕೂಡ ತಮ್ಮ ದನ ಕರುಗಳನ್ನು ಹೇಗಾದರೂ ಮಾಡಿ ಉಳಿಸ್ಬೇಕು ಅಂತ ಇದೇ ಗೋಶಾಲೆಯಲ್ಲಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಿಂಬಣ್ಣ. ಸರ್, ಯಾವ ರೀತಿ ಈ ಗೋಶಾಲೆಗಳನ್ನು ನೀವು ಕಟ್ಟಿದರೆ ಹೇಗಿರುತ್ತೆ ಈ ಬರ ಪರಿಸ್ಥಿತಿ ಬಂದಾಗ, ಹೇಗೆ ಜಾನುವಾರುಗಳು ಒದ್ದಾಡ್ತವೆ? ಏನು ಸರ್, ಅದು ಮೇವು ಬಿಟ್ಟರೆ ನೀರು ಬಿಟ್ಟರೆ ಸರಿ ಇರ್ತವೆ. ಅದಕ್ಕಾಗಿ ಏನದ ಒಟ್ಟು ಮೇವು ನೀರು ಸರ್ಕಾರವ್ರು ಕೊಟ್ಟಾರ, ಈಗ ಜಾಕಿ ಮಾಡ್ಕೊಂಡು ಕೂತೇವ್ರಿ. ಈಗ ಅದು ಇದಕ್ಕೆ ಹೋದವರು ಗುಳೆ ಹೋದವರು ನನಕರ ಒಟ್ಟು ಅದಕ್ಕೆಲ್ಲ ಮಾರಿಬಿಟ್ರು. ಅವರು ಮಾರ್ಕೊಂಡು ಕಟ್ಕೊಂಡು ಮಾರಿ ಅಂದ ಅವರೆಲ್ಲ ಇದಕ್ಕೆ ಗುಳೆ ಹೋಗಿಬಿಟ್ಟಾರೆ. ಅದಕ್ಕಾಗಿ ತಣ್ಣ ಇದ್ದವ್ರಿಂದ 4 ಮಂದಿಯಿಂದ ಕೊಟ್ಟರೆ ಮಾಡ್ಕೊಂಡು ಕೂತೇವಲ್ಲ. ಬೊಮ್ಮನಹಳ್ಳಿ, ಗುಣಿಕಿ, ಮಿಂಚನಾಳ ಎಲ್ಲ ರೈತರು ಬಂದಿಂದ ಇಲ್ಲಿ ಕೊಟ್ಕೊಂಡು ಕೂತೇವೆ ಮಾಡಿಲ್ಲ. ಸರ್ಕಾರವ್ರು ಏನೇ ಅಲ್ಲಿ ಸಹಾಯ ಸವಲತ್ತು ಮಾಡ್ಯಾರ. ಬಂದು ಮೇವು ನೀರ ಮಾಟ ನಮ್ಮ ದನ ನಾವೇ ಕಾಯ್ಕೊಂಡು ಕೂತೇವ್ರಿ. ಈಗ ಗುಳೆ ಯಾಕೆ ಹೋಗ್ತಾರೆ, ಏನು ಯಾನಕ್ಕೋಸ್ಕರ ಜನ ಹೋಗ್ತಾರೆ ಇಲ್ಲಿಂದ? ಯಾಕೆ ಜನ ಹೋಗ್ತದಂದ್ರಿ, ಮತ್ತು ಅವಕ್ಕೆ ಮಳೆ ಸರಿ ಇಲ್ರಿ, ಬೆಳೆ ಭೂಮಿ ಬೆಳೆಯಲ್ಲ, ಮತ್ತು ಅನ್ನ ಕಮ್ಮಿ ಬಿದ್ದು ಹೋಗ್ತಾರೆ ರೀ. ಮತ್ತು ಹೊಟ್ಟೆ ಖಾನ ಬೇಕಲ್ರಿ. ಆ ಖಾನದಿಂದ ಕಮ್ಮಿ ಬಿದ್ದಕ್ಕೆ ನಾವು ದುಡ್ಕೊಂಬರ್ಲಕ್ಕೆ ಹೋಗಿ ಬಂದ್ಕೇರಿ ಅದು ಗಾಳಿ ಮಾಡ್ಕೊಂಬಂದು ದುಡ್ಕೊಂಡ್ಕೇರಿ ಹೋಗ್ತಾರೆ. ಇದು ಬರ ಅನ್ನುವಂಥದ್ದು ಪ್ರತಿ ವರ್ಷ ಇರುತ್ತೆ ತಾನೆ ನಿಮಗೆ. ಆದರೆ ಸರ್ಕಾರ ಯಾಕೆ ನಿಮಗೆ ಶಾಶ್ವತ ಪರಿಹಾರ ಮಾಡಿಕೊಡಲ್ಲ? ಒಟ್ಟೆ ಮಾಡಿಲ್ಲ ನೋಡ್ರಿ ಗೌರ್ಮೆಂಟ್. ಮತ್ತು ಇಲ್ಲಿ ನೀರಾವರಿ ಮಾಡಿದ್ರೆ ನಮಗೇನು ಕಮ್ಮಿ ಅದ್ರಿ. ಎಟ್ಟೆ ಹಾಕಲ್ಲಿ ದುಡ್ಕೊಂಡು ಉಣ್ತೇವೆ ಬಡವರು. ಈಗ ವಿಧಾನಸೌಧದಿಂದ ನಿಮ್ಮ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಬರುತ್ತೆ, ನಿಮ್ಗೆ ತಲುಪುತ್ತಾ? ಇಲ್ರಿ, ನಿನ್ನೆ ನಮ್ಮ ಮಗ ದುಡಿಲಕ್ಕೆ ಹೋಗಿ ನಮ್ಮ ತಮ್ಮನ ಮಗ ಸತ್ತಾನ್ರಿ ಕಬ್ಬಿನ ಕಾರ್ಖಾನೆ. ನಿನ್ನೆ ಸುಟ್ಟಿದ್ದಾವೆ ನೋಡ್ರಿ. ಓ, ಅಲ್ಲಿ ವಿಧಾನಸೌಧದಿಂದ ಮಾತ್ರ ಬಿಡುಗಡೆ ಆಗುತ್ತೆ, ನಿಮಗೆಲ್ಲ ತಲುಪಲ್ಲ? ನಮಗೆ ಏನು ತಲುಪ್ತದೆ ರೀ, ಏನೂ ತಲುಪಲ್ರಿ ನಮಗೆ. ನಮ್ಮ ಬಂದ್ರೆ ಮೇವು ಅಷ್ಟು ಬಂದೈತ್ರಿ ಇಲ್ರಿ, ನಮಗೇನು ಬರಲ್ರಿ. ಮತ್ತು ರೈತರಿಗೆ ಊಟ ಕೊಡ್ಬೇಕಂತೇಳಿ ಆದೇಶ ಅದತ್ರಿ ಗೋಶಾಲೆ ಅವ್ರು. ಏನೂ ಇಲ್ರಿ ಇಲ್ರಿ ಒಟ್ಟಾರೆ. ನೋಡಿ, ಸರ್ಕಾರ ಗೋಶಾಲೆ ಹೆಸರಲ್ಲಿ, ಬರದ ಹೆಸರಲ್ಲಿ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಒಂದು ರೀತಿಯ ಹಬ್ಬದ ವಾತಾವರಣ ಇರುತ್ತೆ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಇವರ ಹೆಸರಿನಲ್ಲಿ ಬಿಡುಗಡೆ ಆಗುತ್ತೆ, ಈ ದನಗಳ ಹೆಸರಿನಲ್ಲಿ ಬಿಡುಗಡೆ ಆಗುತ್ತೆ. ಆದರೆ ದುರಂತ ಸಂಗತಿ ಅಂದರೆ ಈ ಮೂಕ ಪ್ರಾಣಿಗಳ ಹೆಸರಲ್ಲಿ ಮತ್ತು ಇಂಥ ಒಂದು ಅಮಾಯಕ ರೈತರ ಹೆಸರಲ್ಲಿ ಬಿಡುಗಡೆಯಾಗುವಂಥ ಹಣ ತಿನ್ನುವಂಥ ಮನಸ್ಸು ಈ ಅಧಿಕಾರಿಗಳಿಗೆ ಇದ್ದಾರೆ. ಅಂದರೆ ಅವರು ಈ ದನಗಳನ್ನು ಕೊಂಡು ಹೋಗುವಂಥ ಕಟುಕರಿಗಿಂತಲೂ ಕಡೆ ಅನ್ನುವಂಥದ್ದು ನಾವು ಹೇಳ್ತೀವಿ. ಹನಿ ನೀರಿಗಾಗಿ ಈ ಸಾಲು ಕೊಡಗಳು ಕಳೆದ 3 ದಿನಗಳಿಂದ ಕಾಯ್ತಾ ಇವೆ. ಹೀಗೆ 3, 4, 5, 8 ದಿನಗಳವರೆಗೆ ಇದೇ ರೀತಿ ಹನಿ ನೀರಿಗಾಗಿ ಕಾಯಬೇಕಾದಂಥ ಪರಿಸ್ಥಿತಿ ಇಲ್ಲಿನ ಜನರಿಗೆ ಬಂದಿದೆ. ಇಲ್ಲಿನ ಜನರಿಗೆ ಹನಿ ನೀರು ಅಮೃತಕ್ಕೆ ಸಮಾನಾಗಿದೆ. ಎಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಬಿಟ್ಟು ಬರೀ ಈ ನೀರಿನ ಕೊಡ ಹಿಡ್ಕೊಂಡು ಈ ನೀರಿಗೆ ತುಂಬಿಸೋದೇ ಒಂದು ದೊಡ್ಡ ಕೆಲಸ ಆಗಿದೆ. ನಮ್ಮ ಜೊತೆ ಸಾಕಷ್ಟು ಮಂದಿ ಇಲ್ಲಿ ಬಂದಿದ್ದಾರೆ. ಹನಿ ನೀರು ಅಂದ ತಕ್ಷಣ ಇವರ ಕಿವಿಯೆಲ್ಲ ನೆಟ್ಟಗಾಗಿದೆ. ಅಂದರೆ ಎಷ್ಟೊಂದು ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದನ್ನು ನೀವೇ ಆಲೋಚಿಸಿ. ಬನ್ನಿ, ಅವ್ರ ಹತ್ರ ನೇರವಾಗಿ ಮಾತಾಡೋಣ, ಯಾವ ರೀತಿ ತೊಂದರೆ ಅನುಭವಿಸ್ತಿದ್ದಾರೆ ಅಂತ. ನೀರಿಗಾಗಿ ಎಷ್ಟು ತೊಂದರೆ ಆಗ್ಬಿಟ್ಟಿದೆ? ನೀರಿಗಾಗಿ ಭಾಳ ತೊಂದರೆ ಅದ್ರಿ ನಮಗೆ. ಇಲ್ಲಿ ನೀರು 3-4 ದಿನದ ಗಟ್ಲೆ ಆದ್ರೆ ನಮಗೆ ನೀರು ಸಿಗೋದಿಲ್ಲ ರೀ ಇಲ್ಲಿ ಹೊಟ್ಟೆ. ಅದಕ್ಕಾಗಿ ಭಾಳ ತೊಂದರೆ ಅದ್ರಿ ನಮ್ಗೆ. ಏನಾರ ನೀರಿಂದು ಅದ ಸಹಾಯ ಮಾಡಿರಿ ನಮಗೆ, ಬಡತನ ಮಂದಿಗೆ ಬಂದು ಇಲ್ಲಿ. ನಿಮಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಎಷ್ಟು ದಿನಕ್ಕೊಮ್ಮೆ ನೀರು ಬರುತ್ತೆ? ಬರೋ ನೀರು ಚೆನ್ನಾಗಿರುತ್ತಾ? ನೀರು ಸಮಸ್ಯೆಯೂ ಭಾಳ ಇರುತ್ತದೆ. ಮತ್ತು 8 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಭಾಳ ಪ್ರಾಬ್ಲಮ್ ಆಗುತ್ತೆ ನಮಗೆ. ಕುಡಿಯೋ ನೀರೇ 8 ದಿನಕ್ಕೊಮ್ಮೆ ಬರುತ್ತೆ? 8 ದಿನಕ್ಕೊಮ್ಮೆ ಬಿಡುತ್ತಾರೆ. ಮತ್ತು ನೀರಿನ ಸೌಕರ್ಯ ಇಲ್ಲ. ಅಡುಗೆ ಮಾಡೋಕ್ಕೆಲ್ಲ ಅಲ್ಲಿ ಅಡುಗೆನೇ ಇಲ್ಲ. ನೀರು ಮುಗಿದಿಂದ ಅಡುಗೆ ಮಾಡ್ಕೊಂಡು ಹೋಗೋದು. ಅವು ಉಪವಾಸ? ತಾವು ಉಪವಾಸ ಇದ್ದವರು ಉಪವಾಸ. ಹೆಂಗಸರಿಗೆ ತುಂಬ ಕಷ್ಟ ಆಗುತ್ತೆ, ಗಂಡಸರಿಗೆ ಯಾವ ರೀತಿ ನೀರಿಲ್ಲದೆ ಕಷ್ಟ ಆಗುತ್ತೆ ಅಂತ ಕೇಳೋಣ. ಸರ್, ಈಗ ಇಲ್ಲಿ ಬರ ಅನ್ನುವಂಥದ್ದು ಸಾಮಾನ್ಯ, ಎಲ್ಲ ಕಡೆನೂ ಬರ ಇರುತ್ತೆ. ಇಷ್ಟು ವರ್ಷದಿಂದ ಬರ ಬರ್ತಾನೇ ಇದೆ. ಇಷ್ಟು ವರ್ಷದಿಂದ ನೀವು ಓಟ್ ಹಾಕ್ತಾನೇ ಇದ್ದೀರಾ. ನೀವು ಅವ್ರ ಹತ್ರ ಓಟ್ ಹಾಕುವ ಕೇಳಲ್ವಾ? ನಾವು ಫಸ್ಟ್ ನಮ್ಮ ನೀರಿನ ಸಮಸ್ಯೆ ಪರಿಹರಿಸಿ, ನಮ್ಮ ಬದುಕೆ ಕಷ್ಟ ಆಗಿಬಿಟ್ಟಿದೆ ಅಂತ. ನೀರು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ ರೀ ಮೇಡಮ್. ಹಿಂದ್ಗಡೆ ಆರಿಸೋದ್ರ ಬಳಿಕ ಯಾವ ಏನು ವ್ಯವಸ್ಥೆ ಇಲ್ಲ. ನೀರು 8 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ 2 ಕೂಡ 1 ಕೂಡ ಸಿಗ್ತಾವೆ ರೀ. ಮತ್ತು ಬೇರೆ ದೂರ ಕಡೆಯಿಂದ 5 ಕಿಲೋಮೀಟ್ರ್ ಹೋಗಿ ನೀರು ತರ್ಬೇಕು ರೀ. ನಮ್ಗೆ ಎಮರ್ಜೆನ್ಸಿ ಬೇಕಂದ್ರೆ 2 ಗಂಟೆ ಅಲ್ಲಿ ಹೋಗ್ತಾರೆ ನೀರು ತರ್ಲಕ್ಕ. ಇಲ್ಲಿ ಪಾಳೆ ಹಚ್ಬೇಕಾದ್ರೆ 5-6 ಗಂಟೆ ಹೋಗ್ತಾರೆ. ಏನಾದೊಂದು ಶಾಶ್ವತ ಪರಿಹಾರ ಕೇಳಲ್ವಾ ನೀವು ಪಂಚಾಯತಿಂದಾಗಲಿ MLA-ಗಳಿಂದಾಗಲಿ? ಅದು ನಿಯೋಜನೆ ಆಗಲಾಗ್ಯಾವ್ರಿ. ಅವರು ಬೋರ್ ಹಾಕ್ತಾರೆ, ಸೌಳು ನೀರು ಬೀಳ್ತಾವ, ತಾಂತ್ರಿಕ ತೊಂದರೆ,
ಅವು ಬೋರ್ದಾಗ ಮತ್ತು ಏನಾರು ಸಿಕ್ಕಿ ತೊಂದರೆ ಆಗಿ ಹಿಂಗೆ ಒಟ್ಟು ಕಾಯಂದೇ ತೊಂದರೆ. ಅವರು ಪರಿಹಾರ ಮಾಡಿದ್ರು ತೊಂದರೆ, ಮಾಡಲಿಲ್ಲ ಅಂತ ತೊಂದರೆ. ನೀರಿದೆ ತೊಂದರೆ. ಈಗ ಕುಡಿಯೋಕೆ ಇಷ್ಟು ಕಷ್ಟ, ಜಳಕ ಎಲ್ಲ ಹಿಂಗೆ. ಮತ್ತು ಎಲ್ಲರ ಅವು ನೀವೇ ತಿಳ್ಕೊಳ್ಳೋದ್ರಿ, ಹೆಚ್ಚಿಗೆ ಏನು ಹೇಳೋದ ಎಲ್ಲ ತೊಂದರೆ ಒಂದು ಬತ್ತೊಂದು ಎಲ್ಲ ಬರೋದೇ ಅಲ್ರಿ, ಅದ್ರ ಜೋಡಿ ಇರೋದೇ ಅಲ್ರಿ. ಅದು ಅಲ್ಲಿ ಬೇಸಿಗೆ ಬಂದ ಮೇಲೆ ಸ್ನಾನನೇ ಮರ್ತು ಬಿಡಬೇಕಾಗತ್ತೆ. 8 ದಿವ್ಸಕ್ಕೊಮ್ರಿ 8 ದಿವ್ಸಕ್ಕೊಮ್ರಿ. 2 ವರ್ಷದಿಂದ ಆಗುತ್ತಲ್ಲ, ಯಾಕೆ ಜನ ಒಂದು ರೊಚ್ಚಿಗಳಲ್ಲ, ಯಾಕೆ ಕೇಳಲ್ಲ ಪರಿಹಾರ? ಕೇಳೋದಿಲ್ಲ ಮಾಡ್ತೇವೆ ಅಂತ ಹೇಳ್ತಾರೆ ರೀ. ಬೋರ್ನಾಗ ನೀರಿಲ್ಲ, ಕರೆಂಟ್ ತೊಂದರೆ ಅದ, ಅದು ತೊಂದರೆ ಇದು ತೊಂದರೆ ಅಂತಾರೆ. ಬಾಯಿಗೆ ನೀರು ಇರಲ್ರಿ. ಅವು ನೀರಿದ್ದವರು ಒಂದು ಟ್ಯಾಂಕರ್ ಕೊಟ್ರೆ ಸಾಲಲ್ರಿ. ಅವು ತುರ್ತದಾನ ಮಹಾಪುಣ್ಯ ಅಷ್ಟೇ ರೀ. ಅಲ್ಲಿ ಏನಾದರೂ ನೀರಾವರಿ ಯೋಜನೆ ಆಗಲಿ ಅಥವಾ ಒಂದು ಕೆರೆ ತುಂಬೋ ಕಾರ್ಯ ಆಗಲಿ ಏನಾದರೂ ಕೆಲಸ ಮಾಡ್ಬೋದಲ್ಲ? ನೀವು ಓಟ್ ಕೊಡ್ತೀರಾ, ನಿಮ್ದು ಇಷ್ಟು ತೆರಿಗೆ ಹಣ ಇರುತ್ತೆ, ಇಷ್ಟು ಸಾವಿರಾರು ಕೋಟಿ ಬಿಡುಗಡೆ ಆಗುತ್ತೆ. ಅವು ಮತ್ತು ಸರ್ಕಾರಿ ಯೋಜನಾ ಮತ್ತೊಂದು ಊರಿಗೆ ಹೋಗಿರ್ತಾವ್ರಿ, ಇಲ್ಲಿ ಬರಲ್ರಿ. ಇವತ್ತು ನೀರಿನ ಪರಿಸ್ಥಿತಿ ಹಿಂಗದ, ಬರೋದ ಪರಿಸ್ಥಿತಿ ಹಿಂಗದ, ಏನು ಮಾಡೋದ್ರಿ? ಎಲ್ಲ ಓಟ್ ಕೇಳೋ ಕೈ ಮುಗಿತಾರಲ್ಲ, ಆ ಕೈ ಮುಗಿದ್ರೆ ಏನು ಕೈ ಮುಗಿತಾರ, ಅವಾಗ ಹಾಕೊಂಡು ಹೋಗ್ತಾರೆ, ಒಳಗೆ ಭೇಟಿ ಆಗೋದಿಲ್ಲ ಅವರು. ಈಗ ಜನ ಹೀಗೆ, ದನಕರು ಹೇಗೆ? ದನ ಕರದಂಥ ಪರಿಸ್ಥಿತಿ ಹೇಳಬಾರ್ದ್ರಿ ಅದು. ಅದಕ್ಕೆ ಮಾರ್ಕೊಂಡು ಈ ಊರಾಗ ದನ ಕರನೇ ಉಳ್ದಿಲ್ಲ ರೀ, ಎಲ್ಲರೂ ಮಾರ್ಕೊಂಡವ್ರ. ಹಾಂ, ಈ ಕಡೆ ಕಣಿಕಿನೂ ಇಲ್ಲ, ಆ ಕಡೆ ದನಗಳು ಇಲ್ಲ, ಏನು ಮಾಡಿದ್ರಿ? ಕಷ್ಟ ಜೀವನ ಅಂದ್ರೆ ಅದು ಹೇಳಬಾರ್ದ್ರಿ. ಅದು ಮ್ಯಾಲೆ ನನಗೆ ಗೊತ್ತಾ. ಯಾವ ಬರಲ್ವ ಅಧಿಕಾರಿಗಳು? ಯಾರು ಇತ್ತೆ ಯಾರು ಎಂದೂ ಬಂದೇ ಇಲ್ರಿ. ಬರ್ತಾರ, ಅಲ್ಲಿ ಎಲ್ಲರೂ ಮೀಟಿಂಗ್ ಮಾಡ್ತಾರ, ಸಹಿ ಮಾಡ್ಕೊಂಡು ಹೋಗ್ಬಿಡ್ತಾರ. ಓಟ್ ಹಾಕಕ್ಕೆ ಬಂದಾಗ ಮಾತ್ರ ಇಲ್ಲಿ ಊರಿದೆ ಅಂತ ಅನ್ನೋದು ಅವ್ರ ಗಮನಕ್ಕೆ ಬಂತು. ಓಟ್ ಹಾಕ್ಸ್ಕೊಂಡ್ಮ್ಯಾಗ ಊರು ಜನ ಏನು ಕುಡಿತೀರಿ, ಹೆಂಗೆ ಬದುಕ್ತೀರಿ, ಸರ್ಕಾರ ಯೋಜನೆಗಳು ಕನಿಷ್ಠ ಜನಸಾಮಾನ್ಯರ ಕೆಳಮಟ್ಟದವ್ರಿಗೂ ಅದು ಮುಟ್ತಾ ಇಲ್ಲ ಇವತ್ತಿನ ದಿವಸ. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿಗೆ ಮಾತ್ರ 24 ತಾಸು ಕರೆಂಟ್ ಕೊಡ್ತೀನಿ, ರಾಜ್ಯದ ಉಳಿದ ಜಿಲ್ಲೆಗಳಿಗೆ ಕೊಡೋಂಗಿಲ್ಲ. ಡಗಾಡಂಗಿರ ಶೋಭಾ ಅಲ್ಲೇ ಕುಂತ ಹೇಳ್ತಾರೆ. ಇಲ್ಲಿ ಏನು ಮಾಡಬೇಕು? ಲೋಡ್ ಶೆಡ್ಡಿಂಗ್ ಇವಾಗ 3 ತಾಸು 3 ಫೇಸ್ ಕೊಡೋದಲ್ಲಿ 2 ತಾಸು ಕೊಡ್ತಾರೆ, ಅದು ಲೋ ವೋಲ್ಟೇಜ್. ಕೇಳಿದ್ರೆ ಇಲ್ಲ, ನಮಗೆ ಮೇಲಿನೂ ಹೇಳಿದ್ದಾರೆ ನಾವು ಹಿಂಗೆ ಕೊಡ್ತೀವಿ. ಜನರ ಭಾವನೆ ಇವತ್ತು ದಿವಸ ಶಾಸಕಾಂಗಕ್ಕೆ ಅರ್ಥನೇ ಆಗೋದಿಲ್ಲ. ಜನರ ಮನಸ್ಥಿತಿನೇ ಇವರಿಗೆ ಅರ್ಥ ಆಗೋದಿಲ್ಲ. ತಮ್ಮ ಅಧಿಕಾರ, ಜಗಳ, ಕಿತ್ತಾಟ ಬರೀ ಇದೇ ಹೋಯ್ತು. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ನೀವು ಹಳ್ಳಿ ಜನರನ್ನು ಮುಗ್ಧರು ಅಂತ ಅಲಸಡ್ಡೆ ಮಾಡಬೇಡಿ. ಯಾಕಂದರೆ ಇವರಿಗೂ ನಿಮ್ಮ ನಾಟಕ ಗೊತ್ತಾಗ್ಬಿಟ್ಟಿದೆ. ನೀವು ಬರ ನೆರೆ ಬಂದಾಗಲಷ್ಟೇ ಬರೀ ಅಧಿಕಾರಕ್ಕಾಗಿ ಜಗಳ ಮಾಡ್ತೀರಾ, ಪಕ್ಷಾಂತರ ಅಂತ ಕಿತ್ತಾಡ್ತಾ ಇರ್ತೀರಾ. ಆದರೆ ಜನರ ಬರ ತೀವ್ರವಾಗಿ ಅನುಭವಿಸ್ತಿದ್ದಾರೆ, ಸಂಕಷ್ಟ ಅನುಭವಿಸ್ತಿದ್ದಾರೆ, ಹನಿ ನೀರಿಗಾಗಿ ಸಾಕಷ್ಟು ತೊಂದರೆ ಅನುಭವಿಸ್ತಿದ್ದಾರೆ. ಇವರಿಗೆ ಬಿಡುಗಡೆಯಾಗಿರುವ ಹಣನ ತಿಂದು ನೀರು ಕುಡಿತಿದ್ದೀರಲ್ಲ, ನಿಮ್ಗದು ತೇಗ್ತಾ ಇದೆಯಾ? ಖಂಡಿತವಾಗ್ಲೂ ನೀವು ಮಾಡ್ತಿರುವಂಥ ಕೆಲಸ ನಾಚಿಕೆಗೇಡಿನ ಕೆಲಸ. ಇಂಥ ಅಧಿಕಾರಿಗಳ ನಾಚಿಕೆಗೇಡಿನ ಕೆಲಸವನ್ನು ಇನ್ನಷ್ಟು ತೋರಿಸ್ತೀನಿ ಸಣ್ಣ ವಿರಾಮದ ನಂತರ.